ನಮ್ಮ ಚಾನಲ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಪಡೆಯೋಕ್ಕೋಸ್ಕರ ಇಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಇದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿದಿರಿ. ಇದು ಬಂದ್ಬಿಟ್ಟು ನಮ್ಮ ಟೇಬಲ್ ಮೇಲೆ ಇದೆ. ಇದು ಬಂದ್ಬಿಟ್ಟು ಗೇಮಿಂಗ್ ಲ್ಯಾಪ್ಟಾಪ್. ಇದು ಆಸೂಸ್ ROG ರಿಪಬ್ಲಿಕ್ ಆಫ್ ಗೇಮರ್ ಸೀರೀಸ್. ನೋಡ್ಕೊಳ್ಳೋದಾದ್ರೆ CPU ಬಂದ್ಬಿಟ್ಟು i7 7th ಜನರೇಷನ್. ಇದ್ರ ಗ್ರಾಫಿಕ್ ಕಾರ್ಡ್ ಬಂದ್ಬಿಟ್ಟು 4GB DDR4 NVIDIA GeForce GTX 1050 Ti. ಇದ್ರದ್ದು RAM ಬಂದ್ಬಿಟ್ಟು 16GB DDR4 RAM. ಇದ್ರ ಸ್ಟೋರೇಜ್ ಬಂದ್ಬಿಟ್ಟು 1TB ಹಾರ್ಡ್ ಡಿಸ್ಕ್, 256 SSD ಕೊಟ್ಟಿದ್ದಾರೆ. ಇದ್ರದ್ದು 15.6 ಇಂಚ್ ಫುಲ್ HD ಆಂಟಿಕ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಲೇಟ್ ಮಾಡೋದು ಬೇಡ, ಅನ್ಬಾಕ್ಸಿಂಗ್ ಮಾಡೋಣ. ಅಷ್ಟಕ್ಕಿಂತ ಮುಂಚೆ ನನ್ನ ಭಾಗ ನೀವು ನೋಡ್ತಾ ಇದ್ದ ಕನ್ನಡ ಟೆಕ್ ಟ್ಯೂಬ್ಸ್. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಓಪನ್ ಮಾಡೋಣ. ನೋಡ್ಕೊಂಡ್ರೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಆಸೂಸ್ ಅಂತ. ಈ ಸೈಡ್ ಈಗ ಆಮೇಲೆ ನೋಡೋಣ. ಮೊದಲು ನೋಡ್ರೆ ಇನ್ನೊಂದು ಬಾಕ್ಸ್ ಇದೆ. ಈ ತರ ಇದೆ ಬಾಕ್ಸು. ಇಲ್ಲಿ ನೋಡ್ಕೊಳ್ಳೋದಾದ್ರೆ ಇಲ್ಲಿ ರಿಪಬ್ಲಿಕ್ ಆಫ್ ದ ಗೇಮರ್ ಇದೆ. ಇಲ್ಲಿ ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ ನ ತೆಗೆಯೋಣ. ವೆಯ್ಟ್ ಇದೆ ಸ್ವಲ್ಪ. ಈ ಬಾಕ್ಸ್ ಒಳಗಡೆ ಏನಿದೆ ಅಂದ್ರೆ ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಬ್ಯಾಗ್ ಯಾವ ತರ ಇದೆ ಅಂತ ನೋಡೋಣ. ಇದು ಕೊಟ್ಟಿರೋದು ಇಲ್ಲಿ ಫ್ರೆಂಡ್ಸ್ ಆಗಿ ನೋಡೋದಾದ್ರೆ ಇಲ್ಲಿ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಇದೆ. ಇಲ್ಲೊಂದು ಆಸೂಸ್ ನೈಸ್ ಚೆನ್ನಾಗಿದೆ. ಕ್ವಾಲಿಟಿ ಅವೆಲ್ಲ ಚೆನ್ನಾಗಿರುತ್ತೆ. ಸರಿ ಫ್ರೆಂಡ್ಸ್, ಮೈನ್ ನೋಡ್ಕೊಳ್ಳೋದಾದ್ರೆ ಇವಾಗ ಸ್ಟಾರ್ ಆಫ್ ದ ಶೋ ಲ್ಯಾಪ್ಟಾಪ್. ಇಲ್ಲಿ ಫ್ರೆಂಡ್ಸ್ ಆಗಿ ನೋಡ್ಕೊಳ್ಳೋದಾದ್ರೆ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಇದೆ. ಈ ಲೋಗೋ ಮಾತ್ರ ಅದ್ದೂರಿ ಆಗಿದೆ. ನಂಗೆ ಸಖತ್ ಇಷ್ಟ ಆಗಿದೆ ಲೋಗೋನೇ ಜಾಸ್ತಿ. ಸಿಂಗಲ್ ಹ್ಯಾಂಡ್ ಇಂದನೇ ಓಪನ್ ಮಾಡ್ಬೋದು. ನೋಡ್ಕೊಳ್ಳೋದಾದ್ರೆ ಈ ತರ ಇದೆ. ಇದು ಕೊಟ್ಟಿದ್ದಾರೆ ಕೀಬೋರ್ಡ್ ಇಷ್ಟರು. ಕೀಬೋರ್ಡ್ ಮಾತ್ರ ಚೆನ್ನಾಗಿದೆ. 3.9 ಟ್ರಾವೆಲಿಂಗ್ ಡಿಸ್ಟೆನ್ಸ್. ಇದು ಫ್ರೆಂಡ್ಸ್, ಇದ್ರ ಬಂದು ಫಿಸಿಕಲ್ ಓವರ್ ನೋಡ್ಕೊಳ್ಳೋದಾದ್ರೆ ಇಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಹೀಟ್ ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾನ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ HDMI ಕೊಟ್ಟಿದ್ದಾರೆ. ಇಲ್ಲಿ 3.0 USB ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ 3.0 USB ಪೋರ್ಟ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಏನಂದ್ರೆ ಇಲ್ಲಿ ಟೈಪ್ C ಪೋರ್ಟ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ 3.5 mm ಜಾಕ್ ಕೊಟ್ಟಿದ್ದಾರೆ. ರೈಟ್ ಸೈಡ್ ಫಿಸಿಕಲ್ ಓವರ್ ನೋಡ್ಕೊಳ್ಬೇಕಾದ್ರೆ ಇಲ್ಲಿ 2.0 USB ಪೋರ್ಟ್ ಇದೆ. ಇಲ್ಲೊಂದು ಆಪ್ಟಿಕಲ್ ಬ್ಲೂರೇ ಡಿಸ್ಕ್ ಆಪ್ಟಿಕಲ್ ಡ್ರೈವ್ ಇದೆ. ಇಲ್ಲಿ ಬಂದ್ಬಿಟ್ಟು ಲಾಕ್, ನೀವೇನೋ ಎಲ್ಗನ್ ಹೋದಾಗ ಇದು ಲಾಕ್ ಹಾಕೋಣಕ್ಕೆ ಯೂಸ್ ಮಾಡುತ್ತೆ. ಇದು ಲಾಕ್ ಪೋರ್ಟ್ ಅಂತಾರೆ. ಇವು ನೋಡೋದಾದ್ರೆ ಇಲ್ಲಿ 2 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ರೈಟ್ ಒಂದು, ಲೆಫ್ಟ್ ಒಂದು. ಮಧ್ಯದಲ್ಲಿ SD ಕಾರ್ಡ್ ರೀಡರ್ ಕೊಟ್ಟಿದ್ದಾರೆ. ಇಲ್ಲಿ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಅವ್ರ ಲೋಗೋ ಇದೆ. ಇಲ್ಲಿ HD ಕ್ಯಾಮ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ಮೈಕ್ ಇದೆ. ಇನ್ನೊಂದು ಫ್ಲಾಶ್ ಲೈಟ್ ಇದೆ. ಸ್ಟಿಕ್ಕರ್ಸ್ ಇದಾವೆ. ಒಂದು ಇಂಟೆಲ್ i-Core 7th ಜನರೇಷನ್. ಇನ್ನು NVIDIA GTX 4GB DDR4 RAM. ಇಲ್ಲಿ ಎನರ್ಜಿ ಸೇವ್ ಸ್ಟಾರ್ ಕೊಟ್ಟಿದ್ದಾರೆ. HDMI ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಫ್ರಂಟ್ ಸೈಡ್ ನೋಡೋದಾದ್ರೆ ಈ ತರ ಇದೆ. ಇಲ್ಲಿ ಲೋಗೋ ಇದೆ. ಈ ಲೋಗೋ ಲೈಟ್ ಅಂಟ್ಕೊಳುತ್ತೆ. ಸದ್ಯಕ್ಕೆ ಇವಾಗ ಕಾಣಿಸ್ತಿಲ್ಲ, ಕತ್ತಲಲ್ಲಿ ಕಾಣಿಸುತ್ತೆ ಅದು. ಇನ್ನು ಇಲ್ಲಿ ನೋಡ್ಕೊಳೋದಾದ್ರೆ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಇದೆ. ಇನ್ನು ಬ್ಯಾಕ್ ವ್ಯೂ ನೋಡ್ಕೊಳ್ಳೋಣ ಯಾವ ತರ ಇದೆ ಅಂತ. ಬ್ಯಾಕ್ ವ್ಯೂ ನೋಡ್ಕೊಳ್ಳೋದಾದ್ರೆ 4 ಫುಟ್ ಪ್ಯಾಡ್ಸ್ ಕೊಟ್ಟಿದ್ದಾರೆ. ಒಂದು ಲೆಫ್ಟ್ ಅಲ್ಲಿ 2, ಇಲ್ಲೊಂದು ರೈಟ್ ಅಲ್ಲಿ 2, ಇಲ್ಲೊಂದು. ಇನ್ನಿಲ್ಲಿ ನೋಡ್ಕೊಳೋದಾದ್ರೆ ಹೀಟ್ ಸಿಂಕ್ ಈ ಸೈಡ್ ಇದೆ. ಫ್ರೆಂಡ್ಸ್, ಎಲ್ಲಿ ನೋಡು ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಇದೆ. ಬ್ಯಾಕ್ ಸೈಡ್ ನೋಡ್ಕೊಳೋದಾದ್ರೂ ಕೂಡ ರಿಪಬ್ಲಿಕ್ ಆಫ್ ಗೇಮರ್ಸ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು. ಇದೆಲ್ಲ ಸರ್ಕ್ಯೂಟ್ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನೋಡ್ಕೊಳೋದಾದ್ರೆ ಬಿಲ್ಟ್ ಕ್ವಾಲಿಟಿ ಮಾತ್ರ ಸಾಲಿಡ್ ಆಗಿದೆ. ಓಕೆ, ಇದ್ರಲ್ಲಿ ಪವರ್ ಇದು ಅಲ್ವಾ ನೋಡೋಣ. ಫ್ರೆಂಡ್ಸ್, ಪವರ್ ಇಲ್ಲ. ಚಾರ್ಜ್ ಇಟ್ಬಿಟ್ಟು ಆಮೇಲೆ ನಿಮಗೆ ನೆಕ್ಸ್ಟ್ ಸ್ಕ್ರೀನ್ ಅಲ್ಲಿ ಮೀಟ್ ಆಗ್ತೀನಿ. Leave device please. We're going to partner as we can promise.
Still updating. ಇದು ROG ಬಟನ್ ಅಂತ. ಇದು ಒತ್ತಿದ ತಕ್ಷಣ ಗೇಮ್ ಸೆಂಟರ್ ಅನ್ನೋದು ಲಾಂಚ್ ಆಗುತ್ತೆ. ಅದರಲ್ಲೆಲ್ಲನೂ ಇರುತ್ತೆ. ನಿಮ್ಮ CPU ಕ್ಲಾಕ್ ಸ್ಪೀಡ್ ಆಗ್ಬೋದಾಗಲಿ, ಅದರದ್ದು ಫ್ಯಾನ್ ಕಂಟ್ರೋಲು, ಗೇಮಿಂಗು, ತಿರ್ಗಾ ಆಡಿಯೋ ಸೆಟ್ಟಿಂಗ್ಸು, ಗ್ರಾಫಿಕ್ ಕಾರ್ಡ್ ಸೆಟ್ಟಿಂಗು, ಕೀಬೋರ್ಡ್ ಕಲರ್ ಸೆಟ್ಟಿಂಗ್ಸು ಎಲ್ಲ ಇದರಲ್ಲೇ ಮಾಡ್ಕೋಬೋದು. ಇದು ಅದಕ್ಕೋಸ್ಕರ ಈ ಆ್ಯಪ್ ಅನ್ನೋದು ಯೂಸ್ ಆಗುತ್ತೆ. ಇದು ಆಸೂಸ್ ಕಂಪ್ನಿ. ವಿಡಿಯೋ ಕ್ಲಾರಿಟಿ ನೋಡ್ಕೊಳೋದಾದರೆ ಈ ಥರ ಇದೆ. ಇದು 4K ಗುಣ ಸಪೋರ್ಟ್ ಮಾಡುತ್ತೆ. ಗೇಮ್ ಕ್ಲಿಪ್ಸ್ ನೋಡಿಸ್ತೀನಿ. ಇದು PUBG ಗೇಮ್ ನಾನು ಆಡ್ತಾ ಇರೋದು. ನೀವೇ ನೋಡ್ಬೋದು ಕ್ಲಾರಿಟಿ ಯಾವ ಥರ ಇದೆ ಅಂತ. ಐ ಗ್ರಾಫಿಕ್ಸಲ್ಲಿ ಇದನ್ನು ನಾನು ಆಡ್ತಾ ಇರೋದು. ಇದು GTA 5. ಇದು ಕೂಡ ಐ ಗ್ರಾಫಿಕ್ಸಲ್ಲಿ ಆಡ್ತಾ ಇರೋದು. ನೀವೇ ನೋಡ್ಬೇಕು ಗ್ರಾಫಿಕ್ಸ್ ಯಾವ ಥರ ಇದೆ ಅಂತ. 60 ಫ್ರೇಮ್ ಪರ್ ಸೆಕೆಂಡ್ ಇದೆ. ಇದು ಬಂದುಬಿಟ್ಟು ಬ್ಯಾಟಲ್ಫೀಲ್ಡ್ 5. ಇದು ಕೂಡ ಐ ಗ್ರಾಫಿಕ್ಸಲ್ಲಿ ಆಡ್ತಿದ್ದೀನಿ. ಇದು 90 ಫ್ರೇಮ್ ಪರ್ ಸೆಕೆಂಡಲ್ಲಿ. ನೀವೇ ನೋಡ್ಬೋದು ಕ್ಲಾರಿಟಿ ಯಾವ ಥರ ಇದೆ ಅಂತ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.